ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಲಾ ರಾಶಿಯವರಿಗೆ ಎಚ್ಚರ. ನೀವು ಈಗ ಬಲಿಪಶು ಆಗಲಿದ್ದೀರಿ. ಒಂದು ದೊಡ್ಡ ಸಂಚು ನಡೆದು ಹೋಗಿದೆ. ಹೌದು, ಸಮಯದ ಚಕ್ರ ತಿರುಗಿದಾಗ ಮೊದಲು ಆ ಮುಖಗಳ ಮುಖವಾಡ ಕಳಿಸುತ್ತದೆ. ಯಾರು ತಮ್ಮನ್ನು ತಾವು ತುಂಬ ಚಾಣಾಕ್ಷರು ಎಂದುಕೊಳ್ಳುತ್ತಿದ್ದರೋ ಈಗ ಅದೇ ಸಮಯ ನಿಮ್ಮ ಜೀವನದ ಬಾಗಿಲಿಗೆ ಬಂದು ನಿಂತಿದೆ. ಕಾಲದಿಂದ ನಿಮ್ಮ ಸುತ್ತಮುತ್ತ ಇಂತಹದೊಂದು ಸಂಚು ರೂಪಿತವಾಗಿತ್ತು. ಇದರ ಸಣ್ಣ ಸುಳಿವು ಕೂಡ ನಿಮಗಿರಲಿಲ್ಲ. ಕೆಲವು ಜನರು ಮುಗುಳ್ನಗುತ್ತಲೇ ನಿಮ್ಮ ಜೊತೆಗಿದ್ದರು, ನಿಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದರು, ನಿಮ್ಮ ನಂಬಿಕೆ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದರು. ಆದರೆ ಅವರ ಮನಸ್ಸಿನಲ್ಲಿ ಬೇರೇನೋ ನಡೆಯುತ್ತಿತ್ತು. ಯಾವುದೇ ತಪ್ಪಾಗಲಿ, ಯಾವುದೇ ವಿವಾದವಾಗಲಿ ಅಥವಾ ಯಾವುದೇ ಕಷ್ಟ ಬರಲಿ, ಅದರ ಸಂಪೂರ್ಣ ಹೊರೆಯನ್ನು ನಿಮ್ಮ ತಲೆ ಮೇಲೆ ಹಾಕಬೇಕೆಂದು ಅವರು ಬಯಸಿದ್ದರು. ನಿಮ್ಮನ್ನು ಬಲಿಪಶು ಮಾಡಲು ಹೊರಟಿದ್ದರು. ಆದರೆ ಈಗ ಪರಿಸ್ಥಿತಿಗಳು ಬದಲಾಗುತ್ತಿವೆ. ಈಗ ಆ ಆಟ ಇನ್ನೂ ಹೆಚ್ಚು ದಿನ ನಡೆಯುವುದಿಲ್ಲ. ಏಕೆಂದರೆ ಸತ್ಯದ ನಡಿಗೆ ನಿಧಾನವಾಗಿರಬಹುದು, ಆದರೆ ಮುನ್ನೆಲೆಗೆ ಬಂದಾಗ ಎಂತಹ ದೊಡ್ಡ ಸಂಚುಗಳನ್ನು ಮಣ್ಣು ಪಾಲು ಮಾಡುತ್ತದೆ. ನೀವು ಅದನ್ನು ಹಲವು ಬಾರಿ ಅನುಭವಿಸಿದ್ದೀರಿ. ಯಾವುದೇ ಕಾರಣವಿಲ್ಲದೆ ನಿಮ್ಮ ತಪ್ಪು ತಿಳಿಯಲಾಗಿತ್ತು. ಯಾವ ವಿಷಯಗಳಲ್ಲಿ ನಿಮ್ಮ ಯಾವುದೇ ತಪ್ಪಿರಲಿಲ್ಲವೋ ಅಲ್ಲೂ ನಿಮ್ಮ ಕಡೆ ಬೆರಳನ್ನು ತೋರಿಸಲಾಗಿತ್ತು. ಕೊನೆಗೆ ಹೀಗೇಕೆ ಆಗುತ್ತಿದೆ? ಕೊನೆಗೆ ನಿಮ್ಮನ್ನು ನೀವೇ ಸಮರ್ಥಿಸಿಕೊಳ್ಳಬೇಕಾದ ಇಂತಹ ಪರಿಸ್ಥಿತಿ ಪದೇ ಪದೇ ಏಕೆ ನಿರ್ಮಾಣವಾಗುತ್ತಿದೆ ಎಂದು ನೀವು ಯೋಚಿಸಿರಬಹುದು. ಇದಕ್ಕೆ ಕೇವಲ ಕಾಕತಾಳೀಯ ಕಾರಣವಲ್ಲ. ಪರದೆಯ ಹಿಂದೆ ಹಲವು ಜನರು ತಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ವರ್ಚಸ್ಸಿಗೆ ಧಕ್ಕೆ ತರಲು ಪ್ರಯತ್ನಿಸುತ್ತಿದ್ದರು. ಆದರೆ ಈಗ ಆ ಸಮಯ ಮುಕ್ತಾಯದತ್ತ ಸಾಗುತ್ತಿದೆ. ಏಕೆಂದರೆ ಇತರರಿಗಾಗಿ ಹೆಣೆದಿದ್ದ ಬಲೆಯಲ್ಲಿ ತಾವೇ ಬೀಳುವ ಆರಂಭ ಈಗ ಅವರದ್ದಾಗಿದೆ. ಮತ್ತು ನೀವು ಈ ಸಮಯದಲ್ಲಿ ನನ್ನ ಧ್ವನಿಯನ್ನು ಕೇಳುತ್ತಿದ್ದರೆ ಒಂದು ಕ್ಷಣ ನಿಂತು ಈ ವಿಡಿಯೋವನ್ನು ಖಂಡಿತವಾಗಿ ಲೈಕ್ ಮಾಡಿ. ಏಕೆಂದರೆ ಈ ಸಂದೇಶವು ಕೇವಲ ಒಂದು ವಿಡಿಯೋ ಮಾತ್ರವಾಗಿರದೆ ನಿಮಗೆ ಅಗತ್ಯವಿರುವ ಎಚ್ಚರಿಕೆಯೂ ಆಗಿರಬಹುದು. ಒಂದು ಲೈಕ್ ಈ ಸಕಾರಾತ್ಮಕ ಶಕ್ತಿಯನ್ನು ಇನ್ನಷ್ಟು ಜನರ ಬಳಿ ತಲುಪಿಸುತ್ತದೆ. ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಏಕೆಂದರೆ ಮುಂದೆ ಹೊರಬರಲಿರುವ ವಿಷಯಗಳು ನಿಮ್ಮ ಜೀವನದ ಹಲವು ರಹಸ್ಯಗಳ ಪರದೆಯನ್ನು ಸರಿಸಲಿವೆ. ಈಗ ಗಮನವಿಟ್ಟು ಕೇಳಿ. ಮುಂಬರುವ ದಿನಗಳಲ್ಲಿ ನಿಮ್ಮ ಮುಂದೆ ಕೆಲವು ಸತ್ಯಗಳು ಅನಾವರಣಗೊಳ್ಳಲಿವೆ. ಅವುಗಳನ್ನು ತಿಳಿದು ನೀವೇ ಆಶ್ಚರ್ಯಪಡುತ್ತೀರಿ. ಯಾರನ್ನು ನೀವು ನಿಮ್ಮವರೆಂದು ಭಾವಿಸಿದ್ದೀರೋ ಅವರಲ್ಲಿ ಕೆಲವು ಜನರು ನಿಮ್ಮ ನಂಬಿಕೆಗೆ ಅರ್ಹರಲ್ಲ ಎಂದು ತಿಳಿದಿದೆ. ಆದರೆ ಗಾಬರಿಯಾಗುವ ಅಗತ್ಯವಿಲ್ಲ. ಏಕೆಂದರೆ ಪ್ರತಿಯೊಂದು ಸತ್ಯದ ಅನಾವರಣವು ನಿಮ್ಮನ್ನು ದೌರ್ಬಲ್ಯಕ್ಕೀಡು ಮಾಡುವುದಿಲ್ಲ, ಬದಲಿಗೆ ನಿಮ್ಮನ್ನು ಇನ್ನಷ್ಟು ಬಲಿಷ್ಠಗೊಳಿಸುತ್ತದೆ. ಪ್ರತಿಯೊಂದು ಸತ್ಯವು ನಿಮಗೆ ಹೊಸ ತಿಳುವಳಿಕೆಯನ್ನು ನೀಡುತ್ತದೆ. ಯಾರು ನಿಮ್ಮ ಹಿತೈಷಿ ಮತ್ತು ಯಾರು ಕೇವಲ ಅವಕಾಶಕ್ಕಾಗಿ ಕಾಯುತ್ತಿದ್ದರು ಎಂಬುದು ನೀವು ತಿಳಿದುಕೊಳ್ಳಬಹುದು. ಕೆಲವೊಮ್ಮೆ ದೇವರು ಒಬ್ಬ ವ್ಯಕ್ತಿಯನ್ನು ಕಠಿಣ ಪರಿಸ್ಥಿತಿಗಳಿಗೆ ಒಳಪಡಿಸುವುದು ಅದಕ್ಕಾಗಿಯೇ. ಇದರಿಂದ ಅವನ ಕಣ್ಣುಗಳು ತೆರೆದುಕೊಳ್ಳಲಿ. ಒಂದು ವೇಳೆ ಎಲ್ಲರೂ ಒಳ್ಳೆಯವರಾಗಿ ಕಾಣಿಸುತ್ತಿದ್ದರೆ ನಮ್ಮ ಮಧ್ಯೆ ಯಾರು ನಿಜವಾದವರು ಮತ್ತು ಯಾರು ಸುಳ್ಳುಗಾರರು ಎಂಬುದು ನಾವು ಎಂದಿಗೂ ಗುರುತಿಸಲು ಸಾಧ್ಯವಾಗುತ್ತಿರಲಿಲ್ಲ. ಇದರಿಂದ ಸಂಭವಿಸಲಿರುವ ಘಟನೆಗಳನ್ನು ಶಿಕ್ಷೆ ಎಂದು ಭಾವಿಸದೆ ಒಂದು ದೊಡ್ಡ ಸಂಕೇತವೆಂದು ತಿಳಿಯಿರಿ. ಈ ಸಂಕೇತವು ನಿಮಗೆ ಸರಿಯಾದ ದಾರಿ ತೋರಿಸಲು ಬರುತ್ತಿದೆ. ನೆನಪಿಡಿ, ಒಬ್ಬ ವ್ಯಕ್ತಿಯನ್ನು ಪದೇ ಪದೇ ಹತ್ತಿಕ್ಕಲು ಪ್ರಯತ್ನಿಸಿದಾಗ ಅಂತಹ ಒಂದು ಸಮಯ ಬರುತ್ತದೆ. ಆಗ ಅದೇ ವ್ಯಕ್ತಿ ಹಿಂದಿಗಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿ ಹೊರಹೊಮ್ಮುತ್ತಾನೆ. ನಿಮ್ಮೊಂದಿಗೆ ಸಹ ಇದೇ ರೀತಿ ಏನೋ ಸಂಭವಿಸಲಿದೆ. ಯಾರು ನಿಮ್ಮನ್ನು ದುರ್ಬಲರೆಂದು ಭಾವಿಸಿದ್ದರೋ ಅವರು ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ನೋಡಿ ಬೆಚ್ಚಿ ಬೀಳುತ್ತಾರೆ. ನೀವು ಯಾವಾಗಲೂ ಸುಮ್ಮನಿರುತ್ತೀರಿ ಎಂದು ಯಾರು ಯೋಚಿಸಿದ್ದರೋ ಅವರಿಗೆ ನಿಮ್ಮ ಯಶಸ್ಸೇ ಅತ್ಯಂತ ದೊಡ್ಡ ಉತ್ತರವಾಗಿರುತ್ತದೆ. ಮತ್ತು ಇಲ್ಲಿ ನಾನು ನಿಮ್ಮಲ್ಲಿ ಒಂದು ಸಣ್ಣ ಪ್ರಾರ್ಥನೆ ಮಾಡಲು ಬಯಸುತ್ತೇನೆ. ನನ್ನೊಂದಿಗೆ ಮಾತ್ರ ಹೀಗೇಕೆ ಆಗುತ್ತಿದೆ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಎಂದಾದರೂ ಬಂದಿದ್ದರೆ ಕಮೆಂಟ್ನಲ್ಲಿ ಸತ್ಯಕ್ಕೆ ಜಯ ಸಿಗಲಿ ಎಂದು ಖಂಡಿತವಾಗಿ ಬರೆಯಿರಿ. ಇದು ಕೇವಲ ಪದಗಳಲ್ಲ, ಬದಲಿಗೆ ನಿಮ್ಮ ನಂಬಿಕೆಯ ಘೋಷಣೆಯಾಗಿರುತ್ತದೆ. ಮತ್ತು ನೀವು ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಮಾಡಿಕೊಳ್ಳಿ. ಏಕೆಂದರೆ ಮುಂದಿನ ಪ್ರತಿಯೊಂದು ಮಾತು ನಿಮ್ಮ ಜೀವನಕ್ಕೆ ಪ್ರಮುಖವೆಂದು ಸಾಬೀತಾಗಬಹುದು. ಈಗ ಆ ದೊಡ್ಡ ಬದಲಾವಣೆಯ ಬಗ್ಗೆ ಮಾತನಾಡೋಣ. ಇದರ ಹೆಜ್ಜೆ ಗುರುತುಗಳು ನಿಧಾನವಾಗಿ ನಿಮ್ಮ ಜೀವನವನ್ನು ಪ್ರವೇಶಿಸುತ್ತವೆ. ಶೀಘ್ರದಲ್ಲೇ ಪರಿಸ್ಥಿತಿಗಳು ಹೊಸ ತಿರುವು ಪಡೆದುಕೊಳ್ಳಲಿವೆ. ಇದುವರೆಗೆ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದವರು ನಿಮ್ಮ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲಾರಂಭಿಸುತ್ತಾರೆ. ಯಾರು ನಿಮ್ಮ ಶ್ರಮವನ್ನು ನೋಡಿ ಅಪಹಾಸ್ಯ ಮಾಡುತ್ತಿದ್ದರೋ ಅವರು ನಿಮ್ಮ ಸಾಧನೆಯನ್ನು ನೋಡಿ ಮೂಕರಾಗುತ್ತಾರೆ. ಈ ಬದಲಾವಣೆ ಇದ್ದಕ್ಕಿದ್ದಂತೆ ಬರುವುದಿಲ್ಲ, ಬದಲಿಗೆ ನಿಧಾನವಾಗಿ ನಿಮ್ಮ ಮುಂದೆ ತನ್ನ ಸಂಕೇತಗಳನ್ನು ಬಿಡುತ್ತಾ ಹೋಗುತ್ತದೆ. ನೀವು ಕೇವಲ ಒಂದು ವಿಷಯವನ್ನು ನೆನಪಿನಲ್ಲಿಡಬೇಕು. ನಿಮ್ಮ ಶಕ್ತಿಯನ್ನು ವ್ಯರ್ಥ ಚರ್ಚೆಗಳಲ್ಲಿ ವ್ಯಯಿಸಬೇಡಿ. ಯಾರು ನಿಮ್ಮನ್ನು ಪ್ರಚೋದಿಸಲು ಬಯಸುತ್ತಾರೋ ಅವರನ್ನು ಯಶಸ್ವಿಯಾಗಲು ಬಿಡಬೇಡಿ. ಏಕೆಂದರೆ ಅವರ ಅತ್ಯಂತ ದೊಡ್ಡ ಅಸ್ತ್ರವೆಂದರೆ ನಿಮ್ಮ ಪ್ರತಿಕ್ರಿಯೆ. ನೀವು ಯಾವಾಗ ಶಾಂತವಾಗಿ ಇರುತ್ತೀರೋ ಆಗ ಅವರ ಆಟ ತಾನಾಗೇ ದುರ್ಬಲಗೊಳ್ಳುತ್ತದೆ. ಮತ್ತು ಅವರ ಆಟ ದುರ್ಬಲಗೊಂಡಾಗ ತಕ್ಷಣ ಸತ್ಯದ ಬೆಳಕು ಇನ್ನಷ್ಟು ಸ್ಪಷ್ಟವಾಗಿ ಕಾಣಿಸತೊಡಗುತ್ತದೆ.
ಹಲವು ಬಾರಿ ಜೀವನದ ಅತ್ಯಂತ ದೊಡ್ಡ ಯಶಸ್ಸು ಯಾರನ್ನು ಸೋಲಿಸುವುದರಿಂದ ಸಿಗುವುದಿಲ್ಲ, ಬದಲಿಗೆ ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳುವುದರಿಂದ ಸಿಗುತ್ತದೆ. ನೀವು ಎಷ್ಟು ಹೋರಾಟ ಮಾಡಿದ್ದೀರೋ, ಎಷ್ಟೋ ತಾಳ್ಮೆ ವಹಿಸಿದ್ದೀರೋ, ಅದರ ಫಲ ಈಗ ನಿಧಾನವಾಗಿ ನಿಮ್ಮ ಮುಂದೆ ಬರಲಿದೆ. ಆದ್ದರಿಂದ ನಿರಾಶರಾಗಬೇಡಿ. ಸದ್ಯಕ್ಕೆ ಎಲ್ಲವೂ ನಿಮ್ಮ ಇಚ್ಛೆಯಂತೆ ನಡೆಯುತ್ತಿಲ್ಲ ಎಂದರೆ ಭವಿಷ್ಯವು ಹಾಗೇ ಇರುತ್ತದೆ ಎಂದಲ್ಲ, ಏಕೆಂದರೆ ಮೇಲಿರುವ ಶಕ್ತಿ ಎಲ್ಲವನ್ನು ನೋಡುತ್ತಿದೆ. ಅದು ನಿಮ್ಮ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಲೆಕ್ಕ ಇಡುತ್ತದೆ. ಅದು ಪ್ರತಿಯೊಂದು ಅನ್ಯಾಯವನ್ನು ಗಮನಿಸುತ್ತದೆ ಮತ್ತು ಅದರ ನ್ಯಾಯ ಬಂದಾಗ ಯಾರೂ ಏನನ್ನು ಹೇಳಲು ಅಗತ್ಯವಿರುವುದಿಲ್ಲ. ಪರಿಸ್ಥಿತಿಗಳೇ ತಾವಾಗೇ ಸಾಕ್ಷಿ ನುಡಿಯಲಾರಂಭಿಸುತ್ತವೆ. ಆದ್ದರಿಂದ ಸಿದ್ಧರಾಗಿರಿ. ಒಂದು ದೊಡ್ಡ ಸತ್ಯ ಹೊರಬರಲಿದೆ. ಒಂದು ದೊಡ್ಡ ಸಂಚು ಬಯಲಾಗಲಿದೆ ಮತ್ತು ಅತ್ಯಂತ ಪ್ರಮುಖವಾದ ವಿಷಯವೇನೆಂದರೆ ನೀವು ಇನ್ನು ಮುಂದೆ ಯಾರಿಗೂ ಬಲಿಪಶುವಾಗಬಾರದು. ನೀವು ನಿಮ್ಮ ಮೌಲ್ಯವನ್ನು ಗುರುತಿಸಬೇಕು, ನಿಮ್ಮ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸಬೇಕು ಮತ್ತು ಮೌನವು ದೌರ್ಬಲ್ಯವಲ್ಲ, ಬದಲಿಗೆ ನಿಮ್ಮ ಪ್ರಬುದ್ಧತೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಸಂದೇಶ ಇಲ್ಲಿಗೆ ಮುಗಿಯುವುದಿಲ್ಲ. ಇದು ಕೇವಲ ನಿಮ್ಮ ಹೊಸ ಅಧ್ಯಾಯದ ಆರಂಭವಷ್ಟೇ. ಅಲ್ಲಿ ನಿಮ್ಮ ಗುರುತು ಇತರರ ಆರೋಪಗಳಿಂದಲ್ಲ, ಬದಲಿಗೆ ನಿಮ್ಮ ನಿಜವಾದ ಶಕ್ತಿಯಿಂದ ನಿರ್ಧಾರವಾಗುತ್ತದೆ. ಆದ್ದರಿಂದ ನಂಬಿಕೆ ಇಡಿ, ಸಕಾರಾತ್ಮಕವಾಗಿರಿ ಮತ್ತು ನೆನಪಿಡಿ, ಸತ್ಯದ ಹಾದಿಯಲ್ಲಿ ನಡೆಯುವ ವ್ಯಕ್ತಿಗೆ ಯಶಸ್ಸು ತಡವಾಗಿದ್ದರೂ ಖಂಡಿತವಾಗಿಯೂ ಸಿಗುತ್ತದೆ. ಈ ಸಂದೇಶ ನಿಮ್ಮ ಹೃದಯವನ್ನು ಮುಟ್ಟಿದೆ ಎಂದು ನಿಮಗನಿಸಿದರೆ ಈಗಲೇ ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಂಟೆ ಗುರುತನ್ನು ಒತ್ತಿ, ಏಕೆಂದರೆ ಬರುವ ಸಮಯ ಸೋಲನ್ನೊಪ್ಪಿಕೊಳ್ಳುವ ಬದಲು ತಮ್ಮ ಮೇಲೆ ನಂಬಿಕೆ ಇಡುವುದಾಗಿದೆ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ, ಏಕೆಂದರೆ ಇದುವರೆಗೆ ನಿಮ್ಮ ಜೀವನದ ಮೇಲೆ ಸುಳಿದಾಡುತ್ತಿದ್ದ ಆ ಸಂಚಿನ ಕೊನೆಯ ಅಧ್ಯಾಯ ಇನ್ನೂ ಬಾಕಿ ಇದೆ. ಕೆಲವು ಜನರು ಯಾವಾಗಲೂ ನಿಮ್ಮ ನಿರ್ಧಾರಗಳನ್ನು ಪ್ರಶ್ನಿಸುವುದನ್ನು ನೀವು ನೋಡಿರಬಹುದು. ನೀವು ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಅವರಿಗೆ ಅದರಲ್ಲಿ ಕೊರತೆಗಳೇ ಕಾಣಿಸುತ್ತವೆ. ಕೊನೆಗೆ ಅವರಿಗೆ ತನ್ನಿಂದ ಏನೋ ತೊಂದರೆ ಇದೆ ಎಂದು ನೀವು ಹಲವು ಬಾರಿ ಯೋಚಿಸಿರಬಹುದು. ನಿಜವೆಂದರೆ ಸಮಸ್ಯೆ ನೀವಲ್ಲ, ಸಮಸ್ಯೆ ನಿಮ್ಮ ಬೆಳೆಯುತ್ತಿರುವ ಸಾಮರ್ಥ್ಯ. ಕೆಲವು ಜನರಿಗೆ ನಿಮ್ಮ ಪ್ರಗತಿಯನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಒಂದು ವೇಳೆ ನೀವು ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ಗುರುತಿಸಿಕೊಂಡರೆ ಅವರು ಸೃಷ್ಟಿಸಿದ ಸುಳ್ಳು ವರ್ಚಸ್ಸು ಮತ್ತು ಅವರ ಪ್ರಭಾವ ಎರಡೂ ಕೊನೆಗೊಳ್ಳುತ್ತವೆ ಎಂಬ ಭಯ ಅವರಿಗಿದೆ. ಆದ್ದರಿಂದ ಅವರು ಪದೇ ಪದೇ ನಿಮ್ಮನ್ನು ದಿಕ್ಕು ತಪ್ಪಿಸಲು ಪ್ರಯತ್ನಿಸುತ್ತಾರೆ, ಕೆಲವೊಮ್ಮೆ ಮಾತುಗಳಿಂದ, ಕೆಲವೊಮ್ಮೆ ಪರಿಸ್ಥಿತಿಗಳಿಂದ ಮತ್ತು ಕೆಲವೊಮ್ಮೆ ತಮ್ಮ ನಡವಳಿಕೆಯಿಂದ. ಆದರೆ ಈಗ ಅವರ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗುವ ಸಮಯ ಹತ್ತಿರ ಬಂದಿದೆ. ಶೀಘ್ರದಲ್ಲೇ ನೀವು ಅಂಥ ಒಂದು ಘಟನೆಯನ್ನು ನೋಡಬಹುದು. ಅದು ಮೇಲ್ನೋಟಕ್ಕೆ ಸಾಮಾನ್ಯವೆಂದು ಕಾಣಿಸಬಹುದು, ಆದರೆ ಅದೇ ಘಟನೆಯು ಹಲವು ಅಡಗಿದ ಮುಖವಾಡಗಳನ್ನು ಕಳಚುತ್ತದೆ. ನೀವು ವರ್ಷಗಳಿಂದ ನಂಬಿದ್ದ ವ್ಯಕ್ತಿಯೊಬ್ಬರು ಅರಿಯದೆ ತಮ್ಮ ನಿಜ ಸ್ವರೂಪವನ್ನು ತಾವೇ ಪ್ರಕಟಿಸಬಹುದು. ಅದನ್ನು ಮುಚ್ಚಿಡಲು ದೀರ್ಘಕಾಲದಿಂದ ಪ್ರಯತ್ನಿಸುತ್ತಿದ್ದ ಇಂಥ ಒಂದು ರಹಸ್ಯ ಹೊರಬರಬಹುದು. ಮತ್ತು ಇದೆಲ್ಲವೂ ಸಂಭವಿಸಿದಾಗ ಇದುವರೆಗೆ ಏನೇನು ನಡೆದಿದೆಯೋ ಅದೆಲ್ಲವೂ ಒಂದು ದೊಡ್ಡ ಸತ್ಯವನ್ನು ಹೊರತರಲು ನಡೆದ ಸಿದ್ಧತೆಯಾಗಿತ್ತು ಎಂಬುದು ನಿಮಗೆ ಅರ್ಥವಾಗುತ್ತದೆ. ನೆನಪಿಡಿ, ಕತ್ತಲು ಅತ್ಯಂತ ದಟ್ಟವಾಗಿರುವಾಗ ಸೂರ್ಯೋದಯ ದೂರವಿಲ್ಲ ಎಂದು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಜೀವನದಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಇದುವರೆಗೆ ನಿಮ್ಮನ್ನು ಆವರಿಸಿದ ಭ್ರಮೆಗಳು ನಿಧಾನವಾಗಿ ಕೊನೆಗೊಳ್ಳುತ್ತವೆ. ಮನಸ್ಸಿನಲ್ಲಿದ್ದ ಸಂಶಯಗಳಿಗೆ ಉತ್ತರಗಳು ಸಿಗಲಾರಂಭಿಸುತ್ತವೆ ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯವೇನೆಂದರೆ ನಿಮ್ಮನ್ನು ನೀವು ಹಿಂದೆಂದಿಗಿಂತಲೂ ಹೆಚ್ಚು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲೂ ಸತ್ಯದ ಬೆಳಕು ಇರಬೇಕೆಂದು ನೀವು ಬಯಸಿದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಒಂದು ಸಣ್ಣ ಲೈಕ್ ಈ ಚಾನಲ್ಗೆ ಅತ್ಯಂತ ದೊಡ್ಡ ಪ್ರೇರಣೆಯಾಗುತ್ತದೆ. ಮತ್ತು ನೀವು ಇಂಥದೇ ಪ್ರೇರಣಾದಾಯಕ ಸಂದೇಶಗಳನ್ನು ನಿಯಮಿತವಾಗಿ ಕೇಳಲು ಬಯಸಿದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಖಂಡಿತವಾಗಿ ಒತ್ತಿ, ಏಕೆಂದರೆ ಮುಂಬರುವ ದಿನಗಳಲ್ಲಿ ನಾವು ನಿಮ್ಮ ಜೀವನಕ್ಕೆ ಹೊಸ ದಾರಿಯನ್ನು ನೀಡಬಲ್ಲ ಇಂತಹ ಹಲವು ಪ್ರಮುಖ ಸಂಕೇತಗಳ ಬಗ್ಗೆ ಚರ್ಚಿಸಲಿದ್ದೇವೆ. ಈಗ ಮುಂದಿನ ಮಾತು ಇನ್ನೂ ಪ್ರಮುಖವಾಗಿದೆ, ಏಕೆಂದರೆ ಪಿತೂರಿಯನ್ನು ಬಯಲಿಗೆಳೆಯುವುದು ಮಾತ್ರ ಸಾಕಾಗುವುದಿಲ್ಲ. ಅದರ ನಂತರ ವ್ಯಕ್ತಿಯು ತನ್ನ ಸ್ವಂತ ಶಕ್ತಿಯನ್ನು ಸಹ ಗುರುತಿಸಿಕೊಳ್ಳಬೇಕಾಗುತ್ತದೆ. ಒಂದು ವೇಳೆ ಯಾರಾದರೂ ನಿಮ್ಮನ್ನು ಪದೇ ಪದೇ ಕೆಳಗೆ ತಳ್ಳಲು ಪ್ರಯತ್ನಿಸಿದರೆ ಅದರ ಅರ್ಥ ನೀವು ದುರ್ಬಲರು ಎಂದಲ್ಲ. ಹಲವು ಬಾರಿ ಅದರ ಅರ್ಥ ನಿಮ್ಮೊಳಗೆ ಬೇರೆಯವರು ಹೆದರುವಂಥ ಏನೋ ಒಂದು ವಿಷಯವಿದೆ ಎಂದಾಗಿರುತ್ತದೆ. ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಕಠಿಣ ಪರಿಶ್ರಮ, ನಿಮ್ಮ ತಾಳ್ಮೆ ಅಥವಾ ನಿಮ್ಮ ಆತ್ಮವಿಶ್ವಾಸ, ಇವುಗಳಲ್ಲಿ ಯಾವುದಾದರೂ ಒಂದು ಗುಣ ಅವರನ್ನು ಅಸಹಜಗೊಳಿಸುತ್ತದೆ, ಅಂದರೆ ನೆಮ್ಮದಿಯನ್ನು ಕೆಡಿಸುತ್ತದೆ. ಮುಂಬರುವ ದಿನಗಳಲ್ಲಿ ನಿಮಗೆ ಒಂದು ಹೊಸ ಅವಕಾಶ ಸಿಗುತ್ತದೆ. ಈ ಅವಕಾಶವು ಯಾವುದೇ ಕೆಲಸ, ಯಾವುದೇ ಸಂಬಂಧ, ಯಾವುದೇ ನಿರ್ಧಾರ ಅಥವಾ ಯಾವುದೇ ಹೊಸ ಆರಂಭದ ರೂಪದಲ್ಲಿ ನಿಮ್ಮ ಮುಂದೆ ಬರಬಹುದು. ಆರಂಭದಲ್ಲಿ ನಿಮಗೆ ಹಿಂಜರಿಕೆ ಇರುತ್ತದೆ, ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಏಳುತ್ತವೆ. ಆದರೆ ನೀವು ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿದರೆ ನಿಮಗೆ ಸರಿಯಾದ ದಿಕ್ಕು ಕಾಣಿಸಲು ಪ್ರಾರಂಭವಾಗುತ್ತದೆ. ನಿಮ್ಮ ಹಳೆಯ ಭಯವನ್ನು ನೀವು ಹಿಂದೆ ಬಿಟ್ಟು ಬರಬೇಕಾದ ಕ್ಷಣ ಇದೇ ಆಗಿರುತ್ತದೆ.
ನೆನಪಿನಲ್ಲಿಡಿ, ಯಾರು ಯಾವಾಗಲೂ ಇತರರನ್ನು ಬಲಿಪಶು ಮಾಡುತ್ತಾರೋ ಅವರು ಸ್ವತಃ ಎಂದಿಗೂ ಶಾಶ್ವತ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ. ಏಕೆಂದರೆ ಅವರ ಆಧಾರ ಸತ್ಯವಾಗಿರದೆ ವಂಚನೆಯಾಗಿರುತ್ತದೆ ಮತ್ತು ವಂಚನೆಯ ಅಡಿಪಾಯದ ಮೇಲೆ ನಿಂತಿರುವ ಯಾವುದೇ ಗೋಡೆಯು ಹೆಚ್ಚು ಕಾಲ ಉಳಿಯುವುದಿಲ್ಲ. ಆದ್ದರಿಂದ ಒಂದು ವೇಳೆ ನಿಮಗೆ ನ್ಯಾಯವಾಗಿದ್ದರೆ ಸೇಡಿನ ಭಾವನೆಯಿಂದಲ್ಲದೆ ನಿಮ್ಮ ಬೆಳವಣಿಗೆ ಕಡೆ ಗಮನಹರಿಸಿ ಮುನ್ನಡೆಯಿರಿ. ಇದೇ ಎಲ್ಲಕ್ಕಿಂತ ದೊಡ್ಡ ವಿಜಯ ಆಗಿರುತ್ತದೆ. ನಿಮ್ಮ ಜೀವನದ ಮುಂದಿನ ಅಧ್ಯಾಯವು ಆತ್ಮವಿಶ್ವಾಸದ ಅಧ್ಯಾಯವಾಗಲಿದೆ. ಈಗ ನಿಮಗೆ ಪ್ರತಿಯೊಂದು ವಿಷಯಕ್ಕೂ ಇತರರ ಅಂಗೀಕಾರದ ಅಗತ್ಯವಿರುವುದಿಲ್ಲ. ಈಗ ನೀವು ನಿಮ್ಮ ನಿರ್ಧಾರವನ್ನು ನಂಬುವುದನ್ನು ಕಲಿಯುವಿರಿ. ಈಗ ನಿಮಗೆ ಅರ್ಥವಾಗುತ್ತದೆ, ಪ್ರಪಂಚದ ಪ್ರತಿಯೊಂದು ಧ್ವನಿಗಿಂತ ಹೆಚ್ಚು ಮುಖ್ಯವಾದದ್ದು ನಿಮ್ಮ ಅಂತರಾತ್ಮದ ಧ್ವನಿಯಾಗಿದೆ ಎಂದು. ಮತ್ತು ಯಾವಾಗ ಈ ತಿಳುವಳಿಕೆ ನಿಮ್ಮೊಳಗೆ ಜಾಗೃತವಾಗುತ್ತದೆಯೋ ಆಗ ಯಾವುದೋ ಪಿತೂರಿ, ಯಾವುದೋ ಟೀಕೆ, ಯಾವುದೇ ವಿರೋಧವು ನಿಮ್ಮನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ಆದರೆ ಯಾವ ವ್ಯಕ್ತಿ ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತಾನೋ ಅವನನ್ನು ಸೋಲಿಸುವ ಶಕ್ತಿ ಯಾರ ಬಳಿಯೂ ಇರುವುದಿಲ್ಲ. ಆದ್ದರಿಂದ ಇಂದಿನಿಂದಲೇ ಒಂದು ಸಂಕಲ್ಪ ಮಾಡಿ, ಯಾರದ್ದೋ ಸುಳ್ಳು ಆರೋಪಗಳನ್ನು ನಿಮ್ಮ ಗುರುತನ್ನಾಗಿ ಬದಲಾಗಲು ಬಿಡಬೇಡಿ. ಯಾರದ್ದೋ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಕನಸುಗಳ ಮೇಲೆ ಸವಾರಿ ಮಾಡಲು ಬಿಡಬೇಡಿ ಮತ್ತು ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮ ಸ್ವಾಭಿಮಾನದೊಂದಿಗೆ ರಾಜಿ ಮಾಡಿಕೊಳ್ಳಬೇಡಿ. ಅಂದರೆ ಮುಂಬರುವ ಸಮಯವು ನಿಮಗೆ ಇದನ್ನು ಸಾಬೀತುಪಡಿಸಿ ತೋರಿಸುತ್ತದೆ. ಸತ್ಯವು ಬಹುಶಃ ತಡವಾಗಿ ಗೆಲ್ಲಬಹುದು, ಆದರೆ ಗೆದ್ದೇ ಗೆಲ್ಲುತ್ತದೆ. ಮತ್ತು ಇದೇ ಕಾರಣಕ್ಕಾಗಿ ನಾನು ನಿಮಗೆ ಹೇಳಲು ಬಯಸುತ್ತೇನೆ, ನಿಮ್ಮ ನಂಬಿಕೆಯನ್ನು ಜೀವಂತವಾಗಿಡಿ. ಏಕೆಂದರೆ ಇಂದು ಸಂಘರ್ಷದಿಂದ ತುಂಬಿ ತುಳುಕುತ್ತಿರುವಂತೆ ಕಾಣುತ್ತಿರುವ ಕಥೆಯೇ ನಾಳೆ ನಿಮ್ಮ ಅತ್ಯಂತ ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.